ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ವೀಡಿಯೋನ ಶುರು ಮಾಡೋಣ. ಇದು ಆ್ಯಸ್ ಯೂಶ್ವಲ್ ಡೇ ಇನ್ ಮೈ ಲೈಫ್ ಆಗಿರುತ್ತೆ, ಬಟ್ ಆಚೆ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಇದು ಐ ಥಿಂಕ್ 14th ಅಂತ ಅನಿಸುತ್ತೆ, ಹಬ್ಬದ ಹಿಂದಿನ ದಿನ. ಪ್ರತಿ ಸರ್ತಿ ವರ್ಷದಲ್ಲಿ 14ನೇ ತಾರೀಕಿಗೆ ಹಬ್ಬ ಬರ್ತಿತ್ತು, ಬಟ್ ಈ ಸರ್ತಿ ಏನೋ 15ನೇ ತಾರೀಕು ಬಂದಿದೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಫಸ್ಟು ಫ್ರೆಶಪ್ ಆಗಿ ಬಂದು ಸ್ಕಿನ್ ಕೇರ್ನ ಮಾಡ್ಕೊಳ್ತಾ ಇದ್ದೀನಿ. ಎಪಿಸಾಫ್ಟ್ ಅವರ ಸನ್ಸ್ಕ್ರೀನ್ನ ಬಳಸ್ತಾ ಇದ್ದೀನಿ. ಬಿಕಾಸ್ ನೈಟ್ ಅದೊಂದು ಇದು ಸೀರಮ್ ಹಾಕಿರ್ತೀನಿ ಅಲ್ವಾ, ಅದು ಡ್ರೈ ಮಾಡಿಬಿಡತ್ತೆ ಅಂದ್ಬಿಟ್ಟು ಯಾವುದಾದ್ರೂ ಸನ್ಸ್ಕ್ರೀನ್ ಹಿಡಿಯುತ್ತೆ, ನಾಟ್ ಓನ್ಲಿ ಎಪಿಸಾಫ್ಟ್, ಬಟ್ ಸನ್ಸ್ಕ್ರೀನ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ಸನ್ಸ್ಕ್ರೀನ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಬಂದು ನೀಟಾಗಿ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ. ನನಗೆ ರಜಾ ಇದ್ದರೆ ನಮ್ಮಪ್ಪ ವಾಶ್ ಮಾಡಲ್ಲ. ಇಫ್ ಇನ್ ಕೇಸ್ ನನಗೆ ಶೂಟಿಂಗ್ ಇದ್ದರೆ ನಮ್ಮಪ್ಪನೇ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಹೋಗ್ತಾರೆ. ಜೋಡಿಸಲ್ಲ, ಬರೀ ವಾಶ್ ಮಾಡಿ ಇಟ್ಟು ಹೋಗ್ತಾರೆ. ನಾನು ನೀಟಾಗಿ ಎಲ್ಲನೂ ಜೋಡಿಸ್ಕೊತೀನಿ. ಇವಾಗ ನಾನೇ ಮನೇಲಿರೋದ್ರಿಂದ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ, ಅಂದರೆ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡೆ. ಈ ಮನೆಗೆ ಬಂದಾಗಿಂದ ಒಂದು ಸರ್ತಿನೂ ಫ್ರಿಜ್ಜನ್ನ ಕ್ಲೀನ್ ಮಾಡೇ ಇರಲಿಲ್ಲ. ಆಲ್ಮೋಸ್ಟ್ ಈ ಮನೆಗೆ ಬಂದು 8 ತಿಂಗಳಾಯಿತು. ಒಂದು ದಿವಸನೂ ನಾನು ಕ್ಲೀನ್ ಮಾಡಲಿಲ್ಲ. ಆ್ಯಂಡ್ ಅದರಲ್ಲಿ ಏನೂ ಜಾಸ್ತಿ ಐಟಮ್ಸ್ ಇಡ್ತಿರ್ಲಿಲ್ಲ, ಬಟ್ ಸ್ಟಿಲ್ ಅದು ಗಲೀಜಾಗೋದು. ಓಕೆನಾ? ಅಂದರೆ ಯಾವ ಥರ ಹೇಳಿ ನಿಮಗೆ, ಏನಾದರೂ ಇಟ್ಟಿರ್ತೀವಲ್ಲ, ಅದು ಲೀಕ್ ಆಗಿ, ಮೊಸರು ಇಟ್ಟಿದ್ರೆ ಮೊಸರು ಲೀಕ್ ಆಗಿ ಆ ಥರ ಆಗ್ತಿತ್ತು. ನೀವು ಅಬ್ಸರ್ವ್ ಮಾಡಿದ್ರೆ ಮೇಲ್ಗಡೆ ಪೋರ್ಷನ್ನಲ್ಲಿ ಮಾತ್ರ ಗಲೀಜು ಕಾಣ್ತಿದೆ, ಬೇರೆ ಎಲ್ಲ ಅಷ್ಟೊಂದೇನು ಗಲೀಜು ಕಾಣ್ತಾ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಅಟ್ಲೀಸ್ಟ್ ಇವತ್ತಾದರೂ ಕ್ಲೀನ್ ಮಾಡೋಣಪ್ಪ ಇದಕ್ಕೆ ಟೈಮ್ ಕೊಟ್ಟು ಅಂತ ಒಂದು 20ರಿಂದ 30 ನಿಮಿಷ ಟೈಮ್ ಕೊಟ್ಟು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಯಾಕಂದರೆ ಹಾಗೆ ಬಿಟ್ಬಿಟ್ರೆ ಜಾಸ್ತಿ ಗಲೀಜಾಗ್ತಾ ಆಗ್ತಾ ಆಗ್ತಾ ತುಕ್ಕಿಡ್ದಂಗೆ ಆಗಿರುತ್ತೆ, ಅಂದರೆ ಕರೆ ಹಾಗೆ ಕುತ್ಕೊಂಡ್ಬಿಡುತ್ತೆ. ಇವಾಗ ಏನು ಕ್ಲೀನ್ ಮಾಡ್ತಿದ್ದೀನಿ ಇಲ್ಲಿ ಮಾತ್ರ ಜಾಸ್ತಿ ಗಲೀಜಿದ್ದು, ಬೇರೆ ಎಲ್ಲೂ ಇರಲಿಲ್ಲ. ಹಾಗೆ ಮ್ಯಾನೇಜ್ ಮಾಡಿಕೊಂಡೆ. ಹ್ಯಾಪಿ ಪ್ಲ್ಯಾನೆಟ್ ಅಂತ ಅದು ಯಾವುದೋ ಬರುತ್ತೆ, ಅಮ್ಮ ಕೊಟ್ಟು ಕಳಿಸಿದ್ರು. ಸೊ ಅದನ್ನು ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಅಂದರೆ ಸ್ಪ್ರೇ ಮಾಡಿ ಒಂದು 2-3 ಮಿನಿಟ್ಸ್ ಬಿಟ್ಟರೆ ಸಾಕು. ಆಮೇಲೆ ಎಲ್ಲನೂ ಲೈಕ್ ಅದೇನೇ ಗಲೀಜಿದ್ರು ಎಲ್ಲನೂ ರಿಮೂವ್ ಆಗಿರುತ್ತೆ. ನಾವು ನೀಟಾಗೆ ವೈಪ್ ಮಾಡಿಕೊಂಡ್ರೆ ಸಾಕು. ಬಟ್ ಸ್ಟಿಲ್ ನಾನು ಸ್ಟೀಲ್ನರಲ್ಲಿ ಎಲ್ಲ ಕಡೆ ಉಜ್ಜಿದ್ದೀನಿ, ಕರೆ ಇರೋ ಕಡೆ ಎಲ್ಲ. ಕೆಲವೊಂದು ಕಡೆ ಹೋಗಲ್ವಲ್ಲ, ಅದಕ್ಕೆ ಸ್ಟೀಲ್ನರ್ನ ಬಳಸಿರೋದು. ಆ್ಯಂಡ್ ಡ್ರೈ ಬಟ್ಟೆಯಲ್ಲಿ ಇನ್ನೊಂದು ಸರ್ತಿ ಎಲ್ಲನೂ ನೀಟಾಗಿ ಒರೆಸ್ಕೊಂಡೆ. ಆಮೇಲೆ ಇದನ್ನೆಲ್ಲ ವಾಶ್ ಮಾಡ್ಕೊಂಡು ಬಂದೆ. ನಾನು ಅಂದ್ಕೊಂಡೆ ಹಾಗೆ ಒರೆಸಿದ್ರೆ ಹೋಗುತ್ತೆ ಅಂತ, ಬಟ್ ಹೋಗಿರಲಿಲ್ಲ. ಅದಕ್ಕೆ ಅದನ್ನು ತೆಗೆದುಬಿಟ್ಟೆ ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಜೋಡಿಸ್ತಾ ಇದ್ದೀನಿ. ಇನ್ನೊಂದು ತಪ್ಪ ಅದೆಲ್ಲೋ ಮಿಸ್ ಆಗಿಬಿಟ್ಟಿದೆ. ಇವಾಗ ನಾನು ಏನು ಇಡ್ತಿದ್ದೀನಲ್ಲ ಅಷ್ಟೇ ಐಟಮ್ಸ್ ಇರೋದು ಫ್ರಿಜ್ಜಲ್ಲಿ, ಎಕ್ಸ್ಟ್ರಾ ಏನೂ ಇಟ್ಟಿಲ್ಲ ನಾನು. ಏನಂತಂದ್ರೂ ಎಕ್ಸ್ಟ್ರಾ ಇರೋಲ್ಲ, ಕೊತ್ತಂಬರಿ ಎಲ್ಲ ಏನೂ ಇಲ್ಲ ನಮ್ಮ ಮನೆಯಲ್ಲಿ. ಯಾಕಂದರೆ ನಾನು ಅಡುಗೆ ಮಾಡಲ್ವಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಅಡುಗೆ ಬಂದೇ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವ್ಲಾಗಲ್ಲಿ ಅಡುಗೆ ಮಾಡೇ ಮಾಡ್ತೀನಿ. ಅದಕ್ಕೇನೇನು ಬೇಕು ಎಲ್ಲನೂ ತಂದು ಇಟ್ಟಿದ್ದೀನಿ. ಸೊ ಮಾಡಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಸ್ವಿಚ್ ಹಾಕಿ ಆನ್ ಮಾಡಿದೆ, ಈ ಥರ ಕಾಣ್ತಿದೆ ಫ್ರಿಜ್ಜು ಎಷ್ಟು ನೀಟಾಗಿದೆ ನೋಡಿ. ಇವಾಗ ಅಷ್ಟೇ ಐಟಮ್ಸ್ ಇರೋದು, ಜಾಸ್ತಿ ಏನೂ ಇಲ್ಲ. ಆ್ಯಂಡ್ ಕಸ ಎಲ್ಲ ಗುಡಿಸ್ಕೊಂಡೆ. ನಾಳೆ ಹಬ್ಬ ಇರೋದ್ರಿಂದ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಜಾಸ್ತಿ ಧೂಳು ಇರಲಿಲ್ಲ, ಯಾಕಂದರೆ ಮೊನ್ನೆ ನಾನೆಲ್ಲನೂ ಧೂಳನ್ನ ಉದುರಿಸಿದ್ದೆ ಪರ್ಕೇಳೇನೆ. ಆದರೂ ಎಲ್ಲೆಲ್ಲಿ ಇತ್ತೋ ಅಲ್ಲೆಲ್ಲನೂ ಕ್ಲೀನ್ ಮಾಡಿಕೊಂಡೆ. ಬಿಕಾಸ್ ನಮಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ಕೆಲವೊಂದು ಕಡೆ ಗೂಡು ಥರ ಎಲ್ಲ ಆಗ್ಬಿಟ್ಟಿರುತ್ತಲ್ವ, ಅದನ್ನೆಲ್ಲನೂ ತೆಗಿಬೇಕು. ಆ್ಯಕ್ಚುಲಿ ಮನೇಲೆಲ್ಲ ಗೂಡು ಕಟ್ಟಬಾರ್ದಂತೆ, ಗೂಡು ಕಟ್ಟಿದ್ರೆ ದರಿದ್ರ ಅಂತ ಹೇಳ್ತಾರೆ. ಸೊ ನಾನು ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡೆ. ಫ್ಯಾನ್ ಅಂತಿದ್ದೀನಿ, ಫ್ಯಾನ್ನ ಲೈಕ್ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ. ಫ್ಯಾನ್ದೇ ಒಂದು ಇದು ಬರುತ್ತೆ, ಸ್ಟಿಕ್ ಬರುತ್ತೆ. ನೆಕ್ಸ್ಟ್ ಟೈಮ್ ಅದನ್ನು ತೊಗೊಂಡು ಬಂದು ಕ್ಲೀನ್ ಮಾಡ್ತೀನಿ. ಸೊ ಇನ್ನೂ ನೀಟಾಗಿ ಕ್ಲೀನ್ ಆಗುತ್ತೆ. ಐ ಥಿಂಕ್ ಅದು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಅನಿಸುತ್ತೆ, ಚೆಕ್ ಮಾಡ್ತೀನಿ ಒಂದ್ಸತಿ, ಇದ್ದರೆ ತರಿಸ್ಕೊಳ್ತೀನಿ. ಸೊ ಇನ್ನೂ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಹೋಗಿ ಫ್ರೆಶಪ್ ಆಗಿ ಬಂದೆ. ಅಂದರೆ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೋಗೋದು, ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಬೇಕಿತ್ತಲ್ವ ಅಂದ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರದ್ದು ಪಾತ್ರೆ ಎಲ್ಲ ಸಿಂಕ್ ಹತ್ರ ಇಟ್ಟೆ ತೊಳೆಯೋಣ ಅಂತ ಅಂದ್ಬಿಟ್ಟು. ಪೀತಾಂಬರಿ ಇರಲಿಲ್ಲ, ಅದಕ್ಕೆ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದೆ. ಗುರು ಬ್ಲಿಂಕಿಟಿಂದ ಬರೋ ಅಷ್ಟರಲ್ಲಿ ಪೀರಿಯಡ್ಸ್ ಆಗ್ಬಿಡ್ಬೇಕಾ? ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಬ್ಲಿಂಕಿಟಲ್ಲಿ ಕೆಲವೊಂದು ಐಟಮ್ಸ್ ಬೇಕಿತ್ತು ಅಂತ ಹೇಳಿದ್ನಲ್ಲ, ಅದನ್ನು ಆರ್ಡ್ರ್ ಮಾಡಿದ್ದೆ. ನಾನು ಈ ಮಲ್ಬೆರಿನೋ ಏನಂತ ಇದನ್ನು ಬ್ಲ್ಯಾಕ್ಬೆರಿನೋ ಏನೋ ಒಂದು ಆರ್ಡ್ರ್ ಮಾಡಿದ್ದೆ ಆಯಿತಾ. ಅದು ನೋಡಿದ್ರೆ ಫುಲ್ ಕೆಟ್ಟೋಗಿತ್ತು, ಹಾಗೆ ಬಂತು. ಇನ್ನೇನು ಮಾಡ್ತೇವೆ, ತಿಂದಿಲ್ಲ, ಎಸ್ತೆ. ಒಂದು 2-3 ಚೆನ್ನಾಗಿತ್ತು, ಅದನ್ನು ಮಾತ್ರ ಎತ್ತಿಟ್ಟೆ, ಮಿಕ್ಕಿದೆಲ್ಲ ಎಸ್ತೆ. ನಾನು ಬೇಜಾರು ಮಾಡ್ಕೊಳ್ತಿದ್ದೆ ಆಯಿತಾ. ಹಬ್ಬದ ದಿನವೇ ನನಗೆ ಪೀರಿಯಡ್ಸ್ ಆಗಬೇಕಿತ್ತಾ, ವರ್ಷದ ಮೊದಲನೇ ಹಬ್ಬ ಹಾಗೆ ಹಿಂಗೆ ಅಂತ ಏನೋ ಗೊತ್ತಿಲ್ಲ. ಅಚಾನಕ್ಕಾಗಿ ಒಂದು ರೀಲ್ಸ್ ಬಂತು. ಸೊ ಆ ರೀಲ್ಸಲ್ಲಿ ಏನಿತ್ತು ಅಂದರೆ, ನಮಗೇನಾದರೂ ಹಬ್ಬದ ಟೈಮಲ್ಲಿ ಪೀರಿಯಡ್ಸ್ ಎಲ್ಲ ಆಯಿತು ಅಂದರೆ ಇಟ್ಸ್ ನಾಟ್ ಎ ನೆಗೆಟಿವ್ ಸೈನ್ ಅಂತೆ, ಇಟ್ ಈಸ್ ಎ ಪಾಸಿಟಿವ್ ಸೈನ್. ಅಂದರೆ ನಾವೇನೋ ಒಂದು ಶಕ್ತಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ ಅಂತೆ. ಐ ಡೋಂಟ್ ನೋ, ನಂಗೆ ಆ ಥರ ರೀಲ್ಸ್ ಬಂತು. ಎಷ್ಟು ನಿಜನೋ ಸುಳ್ಳೋ ನನಗೆ ಗೊತ್ತಿಲ್ಲ, ಬಟ್ ನಂಗೆ ಆ ಮೂಮೆಂಟಲ್ಲಿ ತುಂಬಾ ಪಾಸಿಟಿವ್ ವೈಬ್ ಕೊಡ್ತು. ಆ ಥರ ಆದಾಗ ನಮಗೇನೋ ಒಂದು ಒಳ್ಳೇದಾಗುತ್ತಂತೆ, ಪಾಸಿಟಿವ್ ಸೈನ್ ಅಂತೆ. ಸೊ ಇನ್ನೂ ಖುಷಿ ಆಯಿತು ನನಗೆ ಅದನ್ನು ನೋಡಿ. ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಐ ಥಿಂಕ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ.
ಪೀರಿಯಡ್ಸ್ ಆಗಿದ್ದು ಒಂದು ರೀಸನ್ ಇರ್ಬೋದೇನೋ ಮೇ ಬಿ. ಆಮೇಲೆ ಅಂದ್ಕೊಂಡು ಸುಮ್ಮನೆ ಅದೇ ಈ ದೇವ್ರ ಫೋಟೋಸ್ ಎಲ್ಲ ಅಂಟಿಸಿರ್ಲಿಲ್ಲ ಆಯಿತಾ. ಸೊ ಎಲ್ಲನೂ ಅಂಟಿಸಿ ಎತ್ತಿಟ್ಟೆ. ನೀವು ಅಂದ್ಕೊಳ್ಬೋದು ಪೀರಿಯಡ್ಸ್ ಟೈಮಲ್ಲಿ ಇದೆಲ್ಲ ಮುಟ್ತಿದ್ದೀರಾ ಅಂತ ಅಂದ್ಬಿಟ್ಟು. ಐ ಡೋಂಟ್ ಥಿಂಕ್ ಸೊ, ಇಟ್ಸ್ ರಾಂಗ್. ಅವರಿಂದನೇ ನಾವಿರೋದು. ಸೊ ಅದೇನೂ ತಪ್ಪಲ್ಲ ಅಂತ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಬರೀ ಫೋಟೋಸ್ನ ಅಂಟಿಸಿ ವಾಲ್ಗೆ ಅಂಟಿಸಿದ್ದೀನಿ. ನನ್ನ ವಿಷನ್ ಬೋರ್ಡ್ ಪಕ್ಕನೇ ಅಂಟಿಸಿದ್ದೀನಿ. ಅದಾದಮೇಲೆ ಒಂದು ಲೋಟ ಬಿಸಿ ಬಿಸಿ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಬಿಕಾಸ್ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಇಮಿಡಿಯೇಟಾಗಿ ನಾವು ಸ್ನಾನ ಮಾಡಿದ ತಕ್ಷಣ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ಕಾಫಿಲಿ ಬಬಲ್ಸ್ ಕಾಣಿಸ್ತಿತ್ತು ಆಯಿತಾ. ಒಂಥರ ವಿಯರ್ಡ್ ಆಗಿತ್ತು ನನಗೆ ನೋಡಿ. ನನ್ನ ಫ್ರೆಂಡ್ಸು ಗೈಸ್, ನನ್ನ ಫ್ರೆಂಡ್ಸಿಗೆ ಹಾಯ್ ಹೇಳಿ. ಇವರು ಹೊಸ ಫ್ರೆಂಡ್ ಆಯಿತಾ. ಎಷ್ಟು ಕ್ಯೂಟಾಗಿದೆ ನೋಡಿ, ಇದು ಹೊಸ ಫ್ರೆಂಡು. ಇವರು ನನ್ನ ಹಳೆ ಫ್ರೆಂಡ್ಸ್, ನಿಮ್ಗೆಲ್ರಿಗೂ ಗೊತ್ತು. ಸೊ 3 ಆನೆ ಇದೆ ಆ್ಯಂಡ್ ಒಂದಿದೆ. ಇದು ಹೆಸರು ಏನಂತ ನನಗೆ ಗೊತ್ತಿಲ್ಲ, ಹೊಸ ಹೆಸರು ಇಡಬೇಕು. ಸೊ ನೀವು ಡಿಸೈಡ್ ಮಾಡಿ ಒಂದು ಹೆಸರು ಹೇಳಿ ನೋಡೋಣ. ನಾನು ಒಂದು ಹೆಸರು ಹುಡುಕ್ತೀನಿ. ಎಷ್ಟು ಕ್ಯೂಟಾಗಿದೆ. ದೇವ್ರ ಪಾತ್ರೆ ಮುಟ್ಟೋಕ್ಕೆ ಹೋಗಿಲ್ಲ, ಹೆಂಗೆ ಇಟ್ಟಿದ್ದು ಹಾಗೆ ಇತ್ತು. ಆ್ಯಂಡ್ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ತುಂಬ ಚೆನ್ನಾಗಿ ಗಾಳಿ ಬರ್ತಿತ್ತು. ಆ್ಯಂಡ್ ಒಂಥರ ನನಗೆ ಹೊಟ್ಟೆ ನೋವು ಇರೋದಕ್ಕೂ ಆ ಗಾಳಿ ಬರ್ತಿರೋದಕ್ಕೂ ಒಂಥರ ಚೆನ್ನಾಗಿತ್ತು. ಸುಮ್ಮನೆ ಕೂತ್ಕೊಂಡು ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡೆ. ಮತ್ತು ಎಪಿಸಾಫ್ಟ್ ಅವರ ಸನ್ಸ್ಕ್ರೀನೇ ಬಳಸಿದ್ದೀನಿ ಇಲ್ಲಿ. ಯಾಕಂದರೆ ಮನೇಲಿದ್ದಾಗ ನಾನು ಎಪಿಸಾಫ್ಟ್ನೇ ಬಳಸ್ತಿರ್ತೀನಿ ಮೋಸ್ಟ್ ಆಫ್ ದ ಟೈಮ್. ಯಾಕಂದರೆ ಅದು ಡಾರ್ಕ್ ಮಾಡಿಬಿಡುತ್ತೆ ಸ್ಕಿನ್ನ, ಓಕೆನಾ. ಸೊ ಔಟ್ಡೋರ್ ಅಂದರೆ ನಾವು ಹೊರಗಡೆ ಹಾಕೊಂಡು ಬಂದರೆ ಫುಲ್ ಡಾರ್ಕ್ ಅಂತ ಅನಿಸುತ್ತೆ. ಆ ಬಿಸಿಲಿಗೆ ಇನ್ನೂ ಡಾರ್ಕ್ ಆಗಿಬಿಡುತ್ತೆ. ಮನೇಲಿದ್ದಾಗ ಹಚ್ಚಿದ್ರೆ ಏನು ಡಾರ್ಕ್ ಅಂತ ಅನಿಸಲ್ಲ ನನಗೆ, ಅದಕ್ಕೋಸ್ಕರ ಹಚ್ಚೋದು. ನೆಕ್ಸ್ಟು ಬಾಡಿ ಲೋಷನ್ ಅಪ್ಲೈ ಮಾಡಿದೆ. ಆ್ಯಂಡ್ ಎಲ್ಲಿ ಪಿಂಪಲ್ ಆಗಿತ್ತು ಅಲ್ಲಿ ಫಸ್ಟು ಪ್ಯಾಚ್ ಅಪ್ಲೈ ಮಾಡಿ ಆಮೇಲೆ ನಾನು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಬಿಕಾಸ್ ಅದೊಂದು ಫುಲ್ ಪಸ್ ಆಗಿಬಿಟ್ಟಿತ್ತು ಪಿಂಪಲ್, ಅದಕ್ಕೋಸ್ಕರ ಪ್ಯಾಚ್ ಅಪ್ಲೈ ಮಾಡಿದೆ. ಆ್ಯಂಡ್ ಬಾಡಿ ಲೋಷನ್ ಇದು ಖಾಲಿ ಆಯಿತು. ಬಟ್ ಇದ್ರದ್ದು ಬ್ಯಾಕಪ್ ನನ್ನ ಹತ್ರ ಫುಲ್ ಬಾಟಲ್ ಹಾಗೆ ಇಟ್ಟಿದ್ದೀನಿ. ಇನ್ನೇನು ಒಂದು 4-5 ಸತಿ ಯೂಸ್ ಮಾಡಿದ್ರೆ ಇದು ಖಾಲಿ ಆಗಿಬಿಡುತ್ತೆ. ಆಮೇಲೆ ನಾನು ಅದನ್ನು ಬಳಸ್ಕೋಬೋದು. ನಾನು ಸನ್ಲೈಟ್ ಬರುತ್ತೆ ಅಂತ ಕಾಯ್ತಾ ಇದ್ದೆ, ಬಟ್ ಸನ್ಲೈಟು ಬಂದೇ ಇರಲಿಲ್ಲ ಆಯಿತಾ. ಬಟ್ ಚಳಿ ಆಗ್ತಿತ್ತು ತುಂಬ. ಸಾಕ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಸಾಕ್ಸ್ ಮಿಸ್ ಮಾಡದೆ ಹಾಕ್ಕೊಳ್ತೀನಿ. ಯಾಕಂದರೆ ನನಗೆ ಬೇಗ ಕೋಲ್ಡ್ ಆಗಿಬಿಡುತ್ತೆ ಅಲ್ವಾ. ಸ್ವಲ್ಪ ಸಾಕ್ಸ್ ಇರೋದ್ರಿಂದ ಬೆಚ್ಚಗಿರುತ್ತೆ ಬಾಡಿ ಅಂತ ಅಂದ್ಬಿಟ್ಟು ನಾನು ಸಾಕ್ಸ್ ಯೂಸ್ ಮಾಡ್ತಿರೋದು. ಆ್ಯಂಡ್ ಒಂಚೂರು ಲಿಪ್ ಬಾಮ್ ಹಾಕ್ಕೊಂಡೆ. ಮಧ್ಯಾಹ್ನ ಟೈಮಲ್ಲಿ ಇದೇನಪ್ಪ ಸ್ಕಿನ್ ಕೇರು ಅಂತ ನೀವು ಅಂದ್ಕೊಳ್ತಿರ್ತೀರ. ಬಟ್ ನನ್ನ ಸ್ಕಿನ್ ಡ್ರೈ ಅಂತ ಅನ್ನಿಸ್ತಿತ್ತು, ಅದಕ್ಕೋಸ್ಕರ ಅಪ್ಲೈ ಮಾಡಿಕೊಂಡೆ ಅಷ್ಟೇ. ಆ್ಯಂಡ್ ತುಟಿ ಹತ್ರ ಗಾಯ ಆಗಿಬಿಟ್ಟಿದೆ ಗೈಸ್, ಯಾವ ಥರ ಆಗಿದೆ ನೋಡಿ. ಏನು ಮಾಡ್ತೀರಾ. ಆ್ಯಂಡ್ ಸನ್ಲೈಟ್ ಕೂಡ ಬಂತು. ನಿಮಗೆ ಕೆಲವೊಂದು ಐಟಮ್ಸ್ನ ತೋರಿಸ್ತೀನಿ ನೈಕಾಯಿಂದ ತಂದದ್ದು. ಇದರಲ್ಲೇ ಇನ್ಕ್ಲೂಡ್ ಮಾಡಿಬಿಟ್ಟು ಅದಕ್ಕೇನು ಸಪ್ರೇಟ್ ವೀಡಿಯೋ ಅಂತೆಲ್ಲ ಏನು ಮಾಡೋಕ್ಕೋಗಿಲ್ಲ. ಫಸ್ಟು ಮೆಬ್ಲಿನ್ ಅವ್ರದ್ದು ಕೊಲಾಸಲ್ ಮಸ್ಕರ ತೊಗೊಂಡಿದ್ದೀನಿ. ನೆಕ್ಸ್ಟು ಮೆಬ್ಲಿನ್ ಅವ್ರದ್ದೇ ಮ್ಯಾಟ್ ಲಿಪ್ಸ್ಟಿಕ್. ದಿಸ್ ಇಸ್ ಇನ್ ದ ಶೇಡ್ 530 ವಾರಿಯರ್. ನಾನು ಅಂದ್ಕೊಂಡಿದ್ದು ಇದೊಂಥರ ಬರ್ಗೆಂಡಿ ಶೇಡಲ್ಲಿ ಬರುತ್ತೆ ಅಂತ. ಇದು ನೋಡಿದ್ರೆ ಒಂಥರ ಬ್ರೌನ್ ಶೇಡಲ್ಲಿ ಬಂದಿದೆ. ಇಟ್ಸ್ ಓಕೆ. ಡಾರ್ಕ್ ಬ್ರೌನ್ ಲಿಪ್ ಲೈನರ್ ಜೊತೆ ಇದನ್ನು ಪೇರಪ್ ಮಾಡ್ಬೋದು. ಆ್ಯಂಡ್ ಈ ಶೇಡು ತುಂಬ ದಿವಸದಿಂದ ಅಂದ್ಕೊಳ್ತಿದ್ದು ತೊಗೋಬೇಕು ಅಂತ ಫೈನಲಿ ಐ ಬಾಟ್ 06. ಒಂಥರ ನ್ಯೂಡ್ ಶೇಡ್ ಆಯಿತಾ, ಚೆನ್ನಾಗಿದೆ. ಬ್ರೌನ್ ಲಿಪ್ ಲೈನರ್ ಜೊತೆ ಇದನ್ನು ಲೈಕ್ ಓಮ್ರೆ ಎಫೆಕ್ಟ್ ಆಗಿ ನಾವು ಕ್ರಿಯೇಟ್ ಮಾಡಿದ್ರೆ ಸೂಪರಾಗಿರುತ್ತೆ. ಆಲ್ರೆಡಿ ನಾನು ಯೂಸ್ ಮಾಡಿ ಆಯಿತು. ಇನ್ನು ನೆಕ್ಸ್ಟು ಮಾರ್ಸ್ ಅವ್ರದ್ದು ಲಿಪ್ಸ್ಟಿಕ್ ಲೆಟ್ಸ್ ಗಾಟ್ ಇಟ್ ಏನೋ ಇದೆ. ಸೇಮ್ ಶೇಡ್ ನನ್ನ ಹತ್ರ ಇದರಲ್ಲೂ ಇದೆ, ಸ್ವಿಸ್ ಬ್ಯೂಟಿಯಲ್ಲಿ ಗೊತ್ತಾ. ಓಕೆ, ಲೆಟ್ಸ್ ಡೂ ಇಟ್ ಅಂತೆ, ಲೆಟ್ಸ್ ಗೋ ಏನೇನೋ ಹೇಳಾಕ್ಬಿಟ್ಟೆ. ಸೊ ಇದೇ ಶೇಡ್ ನನ್ನ ಹತ್ರ ಇದೆ. ಬಟ್ ಸ್ಟಿಲ್ ಇನ್ನೊಂದು ಬ್ಯಾಕಪ್ ಇರಲಿ ಅಂದ್ಬಿಟ್ಟು ತರಿಸ್ಕೊಂಡೆದು. ಇದೂ ಅಷ್ಟೇ ಬ್ರೌನ್ ಲಿಪ್ ಲೈನರ್ ಜೊತೆ ಯೂಸ್ ಮಾಡಿದ್ರೆ ಸೂಪರಾಗಿರುತ್ತೆ. ಇನ್ನು ನನ್ನ ಹತ್ರ ಪೌಡ್ರ್ ಬ್ಲಷ್ ಇರಲಿಲ್ಲ, ಅದಕ್ಕೋಸ್ಕರ ಪೌಡ್ರ್ ಬ್ಲಷ್ನ ತರಿಸ್ಕೊಂಡೆ ಲ್ಯಾಕ್ಮಿಯಿಂದ. ತುಂಬಾ ಚೆನ್ನಾಗಿದೆ, ಫುಲ್ ಪಿಗ್ಮೆಂಟೆಡ್ ಆಯಿತಾ. ಆಲ್ರೆಡಿ ಇದನ್ನು ಯೂಸ್ ಮಾಡಿ ಆಯಿತು. ಇದು ಪರ್ಫೆಕ್ಟ್ ಪ್ಲಮ್ ಶೇಡಲ್ಲಿದೆ. ಆ್ಯಂಡ್ ಪೌಡ್ರ್ ಬ್ಲಷ್ ಬೇಕು ಅಂತ ಇದನ್ನು ತರಿಸ್ಕೊಂಡಿದ್ದು. ಇದು ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟು ವೈರಲ್ ಆದಂಥ ಮೆಬ್ಲಿನ್ ಅವರ ಸೂಪಿಸ್ಟೇ ಏನಂತಾರೆ ಪೌಡರ್ ಫೌಂಡೇಶನ್ ಏನೋ ಒಂದು 228 ಶೇಡಲ್ಲಿ ತರಿಸ್ಕೊಂಡಿದ್ದೀನಿ. ಇದು ಟಚ್ ಮಾಡ್ದೇ ಹಿಂಗಿತ್ತು ಗೊತ್ತಾ, ಫುಲ್ ಸಾಫ್ಟಾಗಿತ್ತು. ಸಖತ್ ಇಷ್ಟ ಆಯಿತು ನನಗೆ. ಆ್ಯಂಡ್ ಈ ಶೇಡ್ ನನಗೆ ಮ್ಯಾಚ್ ಆಗುತ್ತೆ, ಯಾಕಂದರೆ ನನ್ನ ಫೌಂಡೇಶನ್ ಕೂಡ 228. ಸೊ ಇದನ್ನು 228ಅಲ್ಲೇ ತರಿಸ್ಕೊಂಡೆ. ನಿಮ್ಗೊಂದು ಪಫ್ ಕೊಟ್ಟಿರ್ತಾರೆ, ಜೊತೆಗೆ ಒಂದು ಮಿರರ್ ಕೊಟ್ಟಿರ್ತಾರೆ. ಸೊ ಇದಿಷ್ಟು ತೊಗೊಂಡೋದಕ್ಕೆ ನನಗೆ ನೈಕಾ ಅವರ ಐಲೈನರ್ ಫ್ರೀಯಾಗಿ ಕಳಿಸಿದ್ದಾರೆ. ನಂಗೆ ಅಂಥ ಏನು ಇಷ್ಟ ಆಗಿಲ್ಲ, ಯಾಕಂದರೆ ಇದು ಈ ಥರ ಸ್ಟ್ಯಾಂಪ್ ಅಪ್ಲಿಕೇಟ್ರಲ್ಲಿದೆ. ಅಂತ ಏನು ನನಗೆ ಸ್ಯಾಟಿಸ್ಫೈಡ್ ಅಂತ ಅನಿಸಿಲ್ಲ. ಪಿಗ್ಮೆಂಟೆಡ್ ಇದೆ, ಬಟ್ ಅದನ್ನು ನೀವು ಡ್ರಾ ಮಾಡೋಕ್ಕಾಗಲ್ಲ ಇನ್ನೂ ಕಾರ್ನರ್ಸಲ್ಲೆಲ್ಲ. ಅಂತ ಏನು ನನಗಿಷ್ಟ ಆಗಿಲ್ಲ. ಬಟ್ ಗೊತ್ತಿಲ್ಲ, ಮೇ ಬಿ ಯೂಸ್ ಮಾಡ್ತಾ ಅಭ್ಯಾಸ ಆಗುತ್ತೇನೋ. ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದ ನನಗೇನು ವಾವ್ ಅಂತ ಅನಿಸಿಲ್ಲ. ನೆಕ್ಸ್ಟು ಪ್ರಾಶ್ ಅವ್ರದ್ದು ಇದನ್ನು ತೊಗೊಂಡಿದ್ದೀನಿ, ಏನದು ಮಾಯಿಶ್ಚರೈಸರ್ ಕಮ್ ಪ್ರೈಮರ್. ನಿಜ ಹೇಳ, ಮಾಯಿಶ್ಚರೈಸರ್ ಆಗೂ ಇದೆ, ಪ್ರೈಮರ್ ಥರನೂ ಇದೆ. ಫುಲ್ ಬ್ಲರ್ ಮಾಡಿಬಿಡ್ತು ಆಯಿತಾ. ನಾನೇ ಫುಲ್ ಶಾಕ್ ಆಗಿಬಿಟ್ಟೆ, ಇದೇನಪ್ಪ ಈ ಥರ ಇದೆ ಟೆಕ್ಸ್ಚರು, ಬಟ್ ಏನಂತಾರೆ ಬ್ಲೆಂಡ್ ಮಾಡಿದ್ಮೇಲೆ ಪ್ರೈಮರ್ ಫೀಲಿಂಗ್ ಕೊಡ್ತಿದ್ಯಲ್ಲ ನನಗೆ ಅಂತ ಅನ್ನಿಸ್ತು. ಆ್ಯಂಡ್ ಪ್ರಾಶ್ ಅವ್ರದ್ದು ಬ್ಯೂಟಿ ಬ್ಲೆಂಡರ್. ನಾನು ಸೋಫಾರ್ ಎಷ್ಟು ಬ್ಲೆಂಡರ್ಸ್ನ ಬಳಸಿದ್ದೀನಿ, ಎಲ್ಲದಕ್ಕಿಂತ ಬೆಸ್ಟ್ ಅಂತ ಅನಿಸುತ್ತೆ. ಲಾಸ್ಟ್ ಟೈಮ್ ಪಿಂಕ್ ಕಲರ್ ತೋರಿಸಿದ್ದೆ ಪ್ರಾಶ್ ಅವ್ರದ್ದು, ಸೂಪರಾಗಿತ್ತು. ಇದು ಅದೇ ಥರನೇ. ಆ್ಯಂಡ್ ಅಲ್ಲಿಂದ ನಾನು ನಮ್ಮ ಮನೆಗೆ ಹೊರಟು ಬಂದೆ. ಏನೇನು ಮಾಡ್ತೀರಾ ಅಲ್ಲಿ, ಏನೂ ಮಾಡೋಕ್ಕಾಗೋಲ್ಲ ಅಂದ್ಬಿಟ್ಟು ಸೀದಾ ನಮ್ಮ ಮನೆಗೆ ಬಂದೆ. ಆ್ಯಂಡ್ ಅದೇ ಎಕ್ಸೈಟ್ಮೆಂಟ್ ನನ್ನ ಮಕ್ಕಳದು. ಇದನ್ನು ಒರೆಸೇ ಇಲ್ಲ, ಹಾಗೆ ಬಿಟ್ಬಿಟ್ಟಿದ್ದೀನಿ. ಸೊ ನನ್ನ ತಮ್ಮ
ಅಮ್ಮ ತಂಗಿದು ಸೇಮ್ ಎಕ್ಸೈಟ್ಮೆಂಟ್ ಆಯಿತಾ. ನನ್ನ ತಂಗಿ ಟಿ ಶರ್ಟ್ ನೋಡ್ರಿ, ನನ್ನ ತಂಗಿ ದೊಡ್ಡೋಳಾಗಿದ್ದಾಳೆ ಗೈಸ್. ನಾನು ಹಿಂಗೆ ಹೇಳೋದೆ ಮರ್ತೋಗ್ಬಿಟ್ಟೆ. ನನ್ನ ತಂಗಿ ಇವಾಗ ದೊಡ್ಡೋಳಾಗಿದ್ದಾಳೆ. ಖುಷಿ ಆಗ್ತಿದೆ ನನಗೆ. ಇಷ್ಟು ಮುತ್ತು ಕೊಡ್ತಾಳೆ ಗೊತ್ತಾ, 1,00,000 ಮುತ್ತು ಕೊಡ್ತಾಳೆ. ಆ್ಯಂಡ್ ನಮ್ಮಮ್ಮ ರೊಟ್ಟಿ ಮಾಡಿಕೊಟ್ರು. ಆ್ಯಂಡ್ ಚಟ್ನಿ ನಾನು ತಿನ್ನೋಕ್ಕಾಗ್ತಿರ್ಲಿಲ್ಲ ಆಯಿತಾ. ಕೇಳೋದ ಸಾಂಬಾರು ಬೇಡವಾ ಅಂತ ಸುಮ್ಮನೆ ಕೂತಿದ್ದೆ ನಮ್ಮಮ್ಮ. ಅದಕ್ಕೆ ಬೈದ್ಬಿಟ್ಟು ಕೇಳು ಬಾಯ್ಬಿಟ್ಟು ಅಂತ ಅಂದ್ಬಿಟ್ಟು ತಂದು ಕೊಟ್ಟರು. ಮಧ್ಯಾಹ್ನ ಎಲ್ಲ ವೇಸ್ಟ್ ಮಾಡಿದ್ದೀನಿ, ಅಂದರೆ ನಿದ್ದೆ ಮಾಡಿದೆ. ಸೊ ಸಂಜೆ ರೊಟ್ಟಿ ಮಾಡಿಕೊಟ್ರು ಆ್ಯಂಡ್ ಸಾಂಬಾರು ತಂದು ಕೊಟ್ಟರು. ಬೈತಾಯಿದ್ರು, ಸೋಂಬೇರಿ ಆಗ್ಬಿಡ್ದೆ, ಇಲ್ಲಿ ಬಂದರೆ ಅಲ್ಲಿದ್ದರೆ ಎಲ್ಲನೂ ಮಾಡ್ಕೊತೀಯ, ಇಲ್ಲಿ ಬಂದರೆ ಈ ಥರ ಸೋಂಬೇರಿ ಅಂತ. ಕೇಳಲ್ಲ ನಾನು ಆಯಿತಾ. ಸೊ ಅವ್ರಿಗೆ ಅರ್ಥ ಆಗಿ ಎಲ್ಲ ತಂದು ಕೊಡ್ತಾರೆ, ಅದಕ್ಕೆ ನಗಾಡ್ತಿದ್ದೆ. ಸೊ ಹೊಟ್ಟೆ ತುಂಬ ರೊಟ್ಟಿ ಮತ್ತು ಅದೊಂದು ಏನೋ ತೊಗರಿಕಾಯಿ ಸಾಂಬಾರೇನೋ ಇತ್ತು. ಸೊ ಅದ್ರ ಜೊತೆ ನೆಂಚ್ಕೊಂಡು ತಿಂದೆ. ನಮ್ಮ ಕುಂದಾಪ ಕುಂತ್ಕೊಂಡೇ ನಿದ್ದೆ ಮಾಡ್ತಿದ್ದ. ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಿದೆ. ಹಂಗೆ ತೂಗಿಸ್ತಾನೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದನ್ನು ನೋಡೋದಕ್ಕೆ. ಊಟನೇ ಮಾಡಲ್ಲ ಅಂತಾನೆ ನೈಟ್ ಟೈಮಲ್ಲಿ. ಮಧ್ಯಾಹ್ನ ತಿನ್ಬಿಡ್ತಾನೆ, ನೈಟ್ ತಿನ್ನಲ್ಲ ಅಂತಾನೆ. ಏನೋ ಗೊತ್ತಿಲ್ಲ, ಇಷ್ಟು ಚೆನ್ನಾಗಿ ಹಂಗೇ ತೂಗಿಸ್ತಿದ್ದ. ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ನಾನು ನಮ್ಮ ಅಪ್ಪಂಗೆ ಫೋನ್ ಮಾಡಿಬಿಟ್ಟು ಹೇಳಿದೆ, ಆ ದೇವ್ರ ಪಾತ್ರೆ ಎಲ್ಲನೂ ಬಾಣಲೆಯಲ್ಲಿ ಹಾಕ್ಬಿಟ್ಟು ಎತ್ತಿಟ್ಬಿಡು, ನಾನು ಪೂಜೆ ಮಾಡೋಂಗಿಲ್ಲ ಅಂತ ಅಂದೆ. ನಮ್ಮಪ್ಪ ಎಲ್ಲನೂ ಎತ್ತಿಟ್ಟಿದ್ರು ಅಂತ ಹೇಳಿದ್ರು ನನಗೆ. ಆ್ಯಂಡ್ ಇವಳು ಸ್ನಾನ ಮಾಡ್ಕೊಳ್ತಾ ಇದ್ದಾಳೆ. ಇವಳು ಸ್ನಾನ ಮಾಡ್ಕೊಳ್ಳೋದು ಹೀಗೇ. ಸೊ ನನಗೆ ಒಂದು ಕಡೆ ಬೇಜಾರಾಯಿತು, ಇದೇನಪ್ಪ ಪೂಜೆ ಮಾಡೋಕ್ಕಾಗಿಲ್ಲ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಖುಷಿನೂ ಆಯಿತು. ಓಕೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಆ್ಯಂಡ್ ನಾನು ಸ್ಕಿನ್ ಕೇರ್ನ ಮಾಡ್ಕೊತಾ ಇದ್ದೀನಿ ಗೈಸ್. ಆ್ಯಸ್ ಯೂಶ್ವಲ್ ನನ್ನ ಸ್ಕಿನ್ ಕೇರ್ ಏನಿತ್ತು ಅದನ್ನು ಫಾಲೋ ಮಾಡ್ಕೊಂಡಿದ್ದೀನಿ. ಫುಲ್ಲು ನಂದು ಪಿಂಪಲ್ಸ್ ಮಾರ್ಕೆಲ್ಲ ಕಡಿಮೆ ಆಗ್ತಾಯಿದೆ. ತುಂಬ ಖುಷಿ ಆಗ್ತಿದೆ ನನಗೆ. ಐ ಆಮ್ ಫೀಲಿಂಗ್ ಹ್ಯಾಪಿ ಬಿಕಾಸ್ ಮೈ ಸ್ಕಿನ್ ಈಸ್ ಡೂಯಿಂಗ್ ಬೆಟರ್ ಡೇ ಬೈ ಡೇ. ಆ್ಯಂಡ್ ಕೆಮಿಸ್ಟ್ ಅವರ ಲಿಪ್ ಬಾಮ್ ಬಳಸ್ತಾ ಇದ್ದೀನಿ. ಜರ್ನಲ್ ಬರಿಬೇಕಿತ್ತು. ಸೊ ಜರ್ನಲ್ನ ಕೂಡ ಬರೆದೆ. ಇದೇ ಆಗಿತ್ತು ಇವತ್ತಿನ ವ್ಲಾಗ್. ನಾನೇನೋ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಬಟ್ ಏನೂ ಮಾಡೋಕ್ಕಾಗದೆ ಏನೋ ಒಂದು ಮಾಡ್ಕೊಂಡು ಸುಮ್ಮನೆ ಆದೆ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಟ್ಸ್ ಓಕೆ. ನೆಕ್ಸ್ಟು ಯುಗಾದಿ ಬರುತ್ತೆ ಅಲ್ಲ. ಸೊ ಯುಗಾದಿ ಹಬ್ಬನ ತುಂಬ ಚೆನ್ನಾಗಿ ಆಚರಿಸೋಣ. ಅವತ್ತು ಹೇಗಿರುತ್ತೆ ಅಂತ ನೋಡೋಣ. ಮೊದಲನೇ ಹಬ್ಬ ಅಂತ ಒಂಚೂರು ಬೇಜಾರಿದೆ, ಬಿಟ್ಟರೆ ಇನ್ನೇನೂ ಇಲ್ಲ. ನನಗೆ ಪೂಜೆ ಎಲ್ಲ ಮಾಡೋದು ಎಷ್ಟಿಷ್ಟ ಅಂತ ನಿಮ್ಗೆ ಎಲ್ರಿಗೂ ಗೊತ್ತು ಅಲ್ವಾ. ಸೊ ಅದೊಂದು ಬೇಜಾರು ಬಿಟ್ಟರೆ ಇನ್ನೇನೂ ಇಲ್ಲ. ಆ್ಯಂಡ್ ಜರ್ನಲ್ ನಾನು ಹೇಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ನಾನು ಫಸ್ಟು ಬರೆಯೋದು. ಇದಾದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಯಾವುದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅದೆಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಬರ್ತೀನಿ. ನೀವು ಅಷ್ಟೇ ಈ ಥರ ಸ್ಟಾರ್ಟ್ ಮಾಡಿ ನಿಮ್ಗೆ ಯಾವುದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸುತ್ತೆ ಅದಕ್ಕೆ ನೀವು ಥ್ಯಾಂಕ್ ಮಾಡ್ಬೋದು. ಯೂನಿವರ್ಸಿಗೆ, ದೇವರಿಗೆ, ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಬರೀರಿ, ತಲೆನೇ ಕೆಡ್ಸ್ಕೊಬೇಡಿ. ಸೊ ಇದೇ ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ, ಬಾಯ್.